ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಯೋಗ್ಯ 2 ತುಂಬ ನಿರೀಕ್ಷೆ ಮೂಡಿಸಿರುವ ಚಿತ್ರಗಳಲ್ಲಿ ಕೂಡ ಈ ಚಿತ್ರನೂ ಕೂಡ ಒಂದು. ಇದೇ ಶುಕ್ರವಾರ ಅಂದರೆ ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಕನ್ನಡದ ಅಪ್ಪಟ ಮಣ್ಣಿನ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಈ ಚಿತ್ರದಲ್ಲಿ ಮಂಡ್ಯ ಭಾಷಾ ಶೈಲಿ ಅಂದರೆ ಅಲ್ಲಿಯ ಸ್ಲ್ಯಾಂಗನ್ನು ಬಳಸ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆಗಸ್ಟ್ 17, 2018ರಲ್ಲಿ ಈ ಚಿತ್ರದ ಮೊದಲ ಭಾಗ ಬಿಡುಗಡೆ ಆಗಿತ್ತು. ತುಂಬ ನಿರೀಕ್ಷೆ ಇತ್ತು. ಹಾಡುಗಳು ತುಂಬ ಸೂಪರ್ ಹಿಟ್ ಆಗಿದ್ವು. ಎಲ್ಲ ಹಾಡುಗಳು ಹಿಟ್ಟಾಗಿದ್ವು. ಟ್ರೈಲರ್ ಕೂಡ ಹಿಟ್ಟಾಗಿತ್ತು. ರಚಿತಾರಾಮು ಮತ್ತು ಸತೀಶ್ ನೀನಾಸಂ ಅವರ ಜೋಡಿ ತುಂಬ ಫ್ರೆಶ್ ಅನ್ನಿಸ್ತಾ ಇತ್ತು. ಇದು ಯಾರೋ ಹೊಸ ನಿರ್ದೇಶಕರು, ಯೋಗರಾಜ್ ಭಟ್ರು, ದುನಿಯಾ ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿದಂಥ ಮಹೇಶ್ ಅವರು ಈ ಚಿತ್ರದ ಮೂಲಕ ನಿರ್ದೇಶಕರಾಗಿ ಪ್ರಥಮ ಬಾರಿಗೆ ಕಾಲಿಡ್ತಾ ಇದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಬೌದ್ಧೂರು ಭರ್ಜರಿ ಚಿತ್ರಗಳ ನಿರ್ದೇಶಕರಾದ ಚೇತನ್ ಅವರು ಈ ಚಿತ್ರದ ಹಾಡುಗಳನ್ನು ಬರೆದಿದ್ದರು. ಮಾಸ್ತಿ ಅವರು ಈ ಚಿತ್ರದ ಡೈಲಾಗ್ ಎಲ್ಲ ಬರೆದಾಗ ಚಿತ್ರದ ಬಗ್ಗೆ ತುಂಬ ಕುತೂಹಲ ನಿರೀಕ್ಷೆ ಇತ್ತು. ಯಾಕೆಂದರೆ ಲೇಡಿ ಸೂಪರ್ ಸ್ಟಾರ್, ಸೊ ಅವತ್ತು ಲಕ್ಕಿ ಹೀರೋಯಿನ್ನ ಇವತ್ತು ಲಕ್ಕಿ ಹೀರೋಯಿನ್ ಯಾರು, ನಮ್ಮ ಕ್ರಶ್ ಆದಂಥ ರಚಿತಾರಾಮ್ ಅವರು ಆ ಚಿತ್ರಕ್ಕೆ ನಾಯಕಿ ಅಂದಾಗ ಸಹಜವಾಗಿ ಚಿತ್ರ ಬಗ್ಗೆ ಕುತೂಹಲ ಇತ್ತು. ಸಿನಿಮಾ ಬಂದು ಸೂಪರ್ ಹಿಟ್ ಆಗೋಯ್ತು. ಹಾಡುಗಳು ಅಷ್ಟೇ, ಇವತ್ತಿಗೆ ಎವರ್ಗ್ರೀನ್. ಸಿನಿಮಾನೂ ಅಷ್ಟೇ ಅತ್ಯದ್ಭುತ ಮೂಡಿ ಬಂದಿತ್ತು. ಅದೇ ರೀತಿಯೇ 8 ವರ್ಷಗಳ ನಂತರ ಈ ಚಿತ್ರದ ಸೀಕ್ವೆಲ್ ಇವಾಗ ಬಿಡುಗಡೆಗೆ ರೆಡಿಯಾಗಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಈಗ ಆಲ್ರೆಡಿ ಎಲ್ಲ ಹಾಡುಗಳು ಹಿಟ್ಟಾಗಿವೆ. ಜೊತೆಗೆ ಮೊನ್ನೆ ತಾನೇ ಮಿಲ್ಕಿ ಬ್ಯೂಟಿ ಅನ್ನೋ ಒಂದು ಹಾಡು ಕೂಡ ಬಿಡುಗಡೆ ಆಗಿತ್ತು. ಈಗ ಟೈಟ್ಲಿಗೂ ತಮ್ನೆಲಿಗೂ ಏನು ಬಿಟ್ಟು ಬೇರೆ ಏನು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಎಸ್, ಮ್ಯಾಟ್ರ್ ಏನಂತಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದಾರೆ. ಅಂದರೆ ಆ ಹಾಡು ನೀವು ಬಿಡುಗಡೆ ಆದಾಗ ನೋಡಿ ಟ್ರೈಲರ್ ಎಲ್ಲಿ ಅಂತ. ವಿಶೇಷ ಅಂದರೆ ಈ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಲ್ಲ. ಸೊ ಸತೀಶ್ ನೀನಾಸಂ ಅವರೇ ಹೇಳ್ಬಿಟ್ಟಿದ್ದಾರೆ, ಏನು ಮೊದಲೇ ಭಾಗ ಇತ್ತಲ್ಲ ಅದೇ ಟ್ರೈಲರ್ ಇದ್ದಂಗೆ. ಸೊ ಆ ಸಿನಿಮಾ ಎಲ್ಲಿ ಎಂಡ್ ಆಗಿತ್ತೋ ಅಲ್ಲಿಂದನೇ ಶುರು ಆಗ್ತಾಯಿದೆ. ಆ ಬಚ್ಚೇಗೌಡ ಮತ್ತು ಸಿದ್ದೇಗೌಡನ ವೋಟಿಂಗ್ ಎಲೆಕ್ಷನ್ದು ಏನಿತ್ತಲ್ಲ, ಏನು ಸಿದ್ದೇಗೌಡ ಗೆದ್ದಿದ್ನಲ್ಲ, ಅಲ್ಲಿಂದ ಸಿನಿಮಾ ಶುರುವಾಗುತ್ತೆ. ಸೊ ಹೀಗಾಗಿ ಈ ಚಿತ್ರದ ಟ್ರೈಲರ್ನ ನಾವು ರಿಲೀಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದೊಂಥರ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಜನ ಇವಾಗ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಪೋಸ್ಟ್ರುಗಳು, ಸಾಂಗ್ಗಳು ಇದರ ಮೂಲಕ ಹೈಪ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ಟ್ರೈಲರ್ ಕೂಡ ಹೆಂಗೆ ಬರುತ್ತೆ ಏನಾದಿರುತ್ತೆ, ಬಟ್ ಇವರು ಟ್ರೈಲರ್ನ ರಿಲೀಸ್ ಮಾಡ್ತಾಯಿಲ್ಲ. ಸೊ ಇದೇ ತಂತ್ರವನ್ನು ಈ ಹಿಂದೆ ರಿಲೀಸ್ ಆದಂಥ ಧ್ರುವ ಸರ್ಜಾ ಅವರ ಪೊಗರು ಸಿನಿಮಾದಲ್ಲೂ ಕೂಡ ಸೇಮ್ ಪ್ಯಾಟ್ರನ್ನೇ ಯೂಸ್ ಮಾಡಿದರು. ಸಿನಿಮಾಗೆ ಲಾಸ್ಟ್ ಆಪ್ಷನ್ಸು ಅಂದರೆ ಲಾಕ್ಡೌನಲ್ಲಿ ಆಗೋಯ್ತು. ಲಾಕ್ಡೌನ್ಗಿಂತ ಮುಂಚೆನೇ ಸಿನಿಮಾ ಶುರುವಾಗಿತ್ತು. ರಿಲೀಸ್ ಆಗೋ ಟೈಮ್ ಬಂದಾಗ ಒಂದು ಕ್ವಶನ್ ಕೇಳಿದ್ರು ಅವರು, ಧ್ರುವ ಸರ್ಜಾ ಅವರು ಇನ್ಸ್ಟಾಗ್ರಾಮಲ್ಲಿ, ಸಾಂಗ್ ಬಿಡಬೇಕಾ ಅಥವಾ ಟ್ರೈಲರ್ ಬಿಡಬೇಕಾ ಅಂತ. ತುಂಬ ಜನ ಟ್ರೈಲರ್ ಅಂತ ಹೇಳಿದ್ರು, ಬಟ್ ಅವರು ವಿಡಿಯೋ ಸಾಂಗ್ ಬಿಟ್ಟರು. ತುಂಬ ಜನ ಹುಡುಕ್ಬೋದು, ಹಂಗಂದ್ರೆ ಪೊಗರು ಚಿತ್ರದ ಟ್ರೈಲರ್ ಬಿಟ್ಟಿಲ್ವಾ ಅಂತ. ಪೊಗರು ಚಿತ್ರದ ಡೈಲಾಗ್ ಟ್ರೈಲರ್ ಬಿಟ್ಟಿದ್ದಾರೆ, ಬಟ್ ಸಿನಿಮಾಗಿಂತ ಮುಂಚೆ ಟ್ರೈಲರ್ ಅಂತ ಅವರು ಬಿಡುಗಡೆ ಮಾಡಲಿಲ್ಲ. ಸಿನಿಮಾ ರಿಲೀಸ್ ಆದಮೇಲೆ ಡೈಲಾಗ್ ಟ್ರೈಲರ್ ಅಂತ ಬಿಟ್ಟರು. ಅಣ್ಣ ಬಂದ ಆ ಸಾಂಗ್ ಬಿಟ್ಟ ತಕ್ಷಣ ಸಿನಿಮಾಗೆ ಒಂದು ಹೈಪ್ ಕ್ರಿಯೇಟ್ ಆಗೋಯ್ತು. ಅದೇ ರೀತಿಯೇ UI ಸಿನಿಮಾನೂ ಅಷ್ಟೇ, ಟೀಸರ್ ಬಿಟ್ಟಿದ್ರು. ಕತ್ಲೆಯಲ್ಲಿ ಬರುತ್ತಲ್ಲ ಆ ಟೀಸರ್ ಬಿಟ್ಟಿದ್ರು, ಬಟ್ ಟ್ರೈಲರ್ ರಿಲೀಸ್ ಮಾಡಲಿಲ್ಲ. ನೀವು ಟ್ರೈಲರ್ನ ತೋರಿಸ್ಬಿಟ್ರೆ ನಿಮ್ಗೆ ಸಿನಿಮಾ ತೋರಿಸ್ದಂಗೆ ಆಗುತ್ತೆ. ಹೀಗಾಗಿ ನೀವು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳಿದ್ರು. ಸೊ ಅದೇ ರೀತಿಯೇ ಈಗ ನೀವು ಅಯೋಗ್ಯ 2 ಚಿತ್ರದ ಟ್ರೈಲರ್ನ ನಿರೀಕ್ಷೆ ಮಾಡ್ತಾಯಿದ್ರೆ ಖಂಡಿತ ನಿರಾಸೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗಲ್ಲ. ತುಂಬ ಜನ ಕೇಳಿದ್ರು, ಹಂಗಾರೆ ಮೊನ್ನೆ ನಡೀತಲ್ಲ ಕಾರ್ಯಕ್ರಮ ಅದೇನು ಅಂತ. ಅದು ಪ್ರೀ ರಿಲೀಸ್ ಕಾರ್ಯಕ್ರಮ, ಪ್ರೀ ರಿಲೀಸ್ ಇವೆಂಟು. ಅಲ್ಲಿ ರಚಿತಾರಾಮ್ ಅವರು ಚಿತ್ರದ ಬಗ್ಗೆ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು. ತುಂಬ ಕಲಾವಿದರೆಲ್ಲ ಬಂದು ಚಿತ್ರತಂಡಕ್ಕೆ ಸಾಥ್ ನೀಡಿದ್ರು. ಆ ಚಿತ್ರದ ಸಾಂಗ್ ಕೂಡ ಬಿಡುಗಡೆ ಮಾಡಿದ್ರು. ಈ ಚಿತ್ರದಲ್ಲಿ ಈ ಹಾಡಿನಲ್ಲಿ ಕಾಣಿಸ್ಕೊಂಡವ್ರು ಯಾರು ಅಂದರೆ ಪ್ರಜ್ಞಾ ಅಂತಂದೇಳಿ. ಸುಮಾರು 10 ವರ್ಷಗಳ ನಂತರ ಅವರು ಚಿತ್ರರಂಗಕ್ಕೆ ಮರಳಿ ಬಂದಿದ್ದಾರೆ. ಇರಲಿ, ಅವ್ರ ಬಗ್ಗೆ ನಾನು ಮತ್ತೊಂದು ಸಲ ವಿಡಿಯೋ ಮಾಡ್ತೀನಿ. ಒಂದು ಸಿನಿಮಾ ಬಂದ್ಬಿಟ್ಟು ಟೈಟ್ಲು, ಪೋಸ್ಟ್ರು, ಟೀಸರು, ಫಸ್ಟ್ ಲುಕ್ಕು, ಹಾಡುಗಳ ಮೂಲಕ ಹೇಗೆ ಗಮನ ಸೆಳೆಯಿತು, ಅದೇ ರೀತಿ ಟ್ರೈಲರ್ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಈ ಚಿತ್ರದ ಟ್ರೈಲರ್ ಯಾವಾಗ ಬರುತ್ತೆ ಹೇಗೆ ಅಂತ. ಬಟ್ ನೀವು ಒಂದು 10, 15, 20 ವರ್ಷದಿಂದ ಹೋಗಿ ನೋಡೋದಾದರೆ ಅವಾಗೆಲ್ಲ ಯಾವ ಟ್ರೈಲರು ಇರಲಿಲ್ಲ. ಸುಮ್ಮನೆ ಒಂದು ಪೋಸ್ಟರ್ ಅಂಟಿಸೋರು ಅಥವಾ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಆ ಚಿತ್ರದ ಬಗ್ಗೆ ಕುರಿತಾಗಿ ಹೇಳೋರು. ಪೇಪರ್ಗಳೆಲ್ಲ ಬರೀ ಪೋಸ್ಟರ್ ಬರೋದು, ಟೀಸರ್ ಟ್ರೈಲರ್ ಅಂತ ಏನು ಇರಲಿಲ್ಲ. ಸೊ ಅದೇ ರೀತಿಯೇ ಅದೇ ತಂತ್ರವನ್ನು ಈಗ ಅಯೋಗ್ಯ 2 ಚಿತ್ರತಂಡದವರು ಕೂಡ ಮಾಡ್ತಾಯಿದ್ದಾರೆ. ಅಂದರೆ ಈಗ ಹಾಡುಗಳೆಲ್ಲ ಯೂಟ್ಯೂಬ್ ಚಾನಲ್ಗಳೆಲ್ಲ ಬಂದಿದೆ, ಸೂಪರಾಗಿದೆ. ರಚ್ಚು ಮೇಡಮ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಸೊ ಈಗ ಅವರು ಈ ವರ್ಷವೇ ನೋಡಿ ಲ್ಯಾಂಡ್ ಆ್ಯಡ್ ಸಿನಿಮಾ ಮಾಡಿದರು, ಕಲ್ಟ್ ಅಂತ ಸಿನಿಮಾ ಬಿಡುಗಡೆ ಆಗಿತ್ತು. ಇದು ಅವರ ರಿಲೀಸ್ ಆಗ್ತಿರೋ 3ನೇ ಕನ್ನಡ ಸಿನಿಮಾ. ಸೊ ಹೀಗಾಗಿ ನನಗಂತೂ ತುಂಬ ಖುಷಿ ಇದೆ. ನಾನಂತೂ ಮಿಸ್ ಮಾಡ್ದೇನೆ. ಅಯೋಗ್ಯ ಸಿನಿಮಾ ನೋಡಿದ್ದೆ, ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೆ. 100 ಡೇಸ್ ಹೊಡೆದಂಥ ಸಿನಿಮಾ ಅದು. ಸೊ ಅಯೋಗ್ಯ 2 ಸಿನಿಮಾನೂ ಕೂಡ ನಾನು ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ. ಹೀಗಾಗಿ ಸೊ ಟ್ರೈಲರ್ ಇಲ್ದೇ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಈಗ ಯಾರು ಕೂಡ ಮತ್ತೆ ಎಕ್ಸ್ಪೆಕ್ಟೇಷನ್ ಮಾಡಿಬಿಡಿ. ತುಂಬ ಜನ ಪಾಪ ಆನಂದ ಟಿ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಕಾಮೆಂಟ್ ಮಾಡೋದು ನೋಡಿದೆ ನಾನು.
ಎಲ್ಲಿ ಟ್ರೈಲರ್ ಬಿಡ್ರಿ ನಿರ್ದೇಶಕರೇ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಮೆಂಟ್ ಮಾಡ್ತಿದ್ರೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ಸಾಂಗ್ಗಳಲ್ಲೂ ಕೂಡ. ಬಟ್ ಟ್ರೈಲರ್ ಬಿಡುಗಡೆ ಆಗ್ತಾಯಿಲ್ಲ, ಅದೇ ಒಂಥರ ವಿಶೇಷ ಅಂತಲೇ ಹೇಳ್ಬೋದು. ಸೊ ಈ ಮಾತು ಟ್ರೈಲರ್ ಇಲ್ಲ ಅಂತ ಕೇಳಿದ ಮೇಲೂ ಕೂಡ ಇದು ಒಂಥರ ವಿಶೇಷ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗೋಯ್ತು. ಹೀಗಾಗಿ ಟ್ರೈಲರ್ ಇಲ್ಲದೇನೆ ಸೊ ಜನರು ಬರ್ತಾರಾ? ಸೊ ಯಾಕೆಂದರೆ ಈಗ ಆಲ್ರೆಡಿ ಮೊದಲೇ ಸಿನಿಮಾ ಹಿಟ್ ಆಗಿರೋದ್ರಿಂದ ಆ ಫ್ರಾಂಚೈಸಿ ಇದೆಯಲ್ಲ, ಸೊ ಹಿಟ್ಟಾಗಿರೋ ಸಿನಿಮಾದ ಮುಂದುವರಿದ ಭಾಗದಾಗ ತುಂಬ ನಿರೀಕ್ಷೆ ಇರುತ್ತೆ. ಹೀಗಾಗಿ ಸೊ ಜನರು ಬರ್ತಾರೆ, ಖಂಡಿತ ಈ ಸಿನಿಮಾ ನೋಡ್ತಾರೆ ಅಂತ ನನಗೂ ಕೂಡ ನಂಬಿಕೆ ಇದೆ. ಈ ಸಿನಿಮಾ ದೊಡ್ಡ ಹಿಟ್ ಆಗಬೇಕು ಅಂತಲೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಪ್ರಯೋಗ ಏನಾದರೂ ಹಿಟ್ ಆಗೋಯ್ತು ಅಂದರೆ ಮುಂದೆ ಯಾವ ರೀತಿ ಬರುತ್ತೆ ಅನ್ನೋದು ಅದು ಒಂಥರ ಕ್ಯೂರಿಯಾಸಿಟಿ ಇದೆ. ಮುಂದೆ ರಿಲೀಸ್ ಆಗೋ ಸಿನಿಮಾಗಳು ಯಾವ ರೀತಿ ಕುತೂಹಲ ಕೈಕೊಂಡು ಈ ಥರ ತಂತ್ರವನ್ನು ಅನುಸರಿಸ್ತಾರೋ ಇಲ್ವೋ ಅನ್ನೋದೊಂದು ನೋಡಬೇಕು. ಸೊ ನನಗಂತೂ ಚಿತ್ರ ಬಗ್ಗೆ ತುಂಬ ಕುತೂಹಲ ನಿರೀಕ್ಷೆ ಇದೆ. ಸೊ ನಾನಂತೂ ಮಿಸ್ ಮಾಡ್ದೇನೆ ಅಯೋಗ್ಯ 2 ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ. ಸ್ಟಾಪ್ ಪೈರಸಿ ಅಂತ ಹೇಳ್ತೀನಿ ಎಲ್ಲರೂ ಕೂಡ. ಸೊ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋಣ. ಅದೊಂದು ರೀತಿ ಕಲರ್ಫುಲ್ ದುನಿಯಾ ಅದು. ನಾವು ಅದ್ರ ಒಳಗೆ ಹೋಗ್ಬಿಟ್ಟು ನಮ್ಮನ್ನು ನಾವು ಮರ್ತ್ಬಿಟ್ಟು ಆಮೇಲೆ ಈ ಸರಿ ಹೇಳ್ಬಿಟ್ಟಿದ್ದಾರೆ ಶಿವರಾಜ್ KR ಪೇಟೆ ಅವರು ಮತ್ತು ಗಿರಿ ಅವರು, ಇವರಿಬ್ಬರು ಇಲ್ದೇ ಸಿನಿಮಾನೇ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಅಂತಲೂ ಕೂಡ ಸತೀಶ್ ನೀನಾಸಂ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಚಿತ್ರದ ಡಬ್ಬಿಂಗ್ ಇಂಜಿನಿಯರ್ ಮಾಡೋ ಅದನ್ನು ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ರು, ಬಿದ್ದು ನಕ್ಕಿದ್ದಾರೆ. ಸೊ ಅದೇ ರೀತಿ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಅವ್ರ ಪಾತ್ರ ಹೆಂಗೆ ಬಂದಿರ್ಬೋದು. ಆಮೇಲೆ ಒಂದಿಷ್ಟು ಹಾಡುಗಳಲ್ಲಿ ಗ್ಲಿಮ್ಸ್ ಎಲ್ಲ ಬಿಟ್ಟಾಗ, ಇದು ನಾನು ವೈರಲ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ. ಸೊ ರಚಿತಾರಾಮ್ ಅವರು ಸರ್ಕಾರಿ ಅಧಿಕಾರಿಯಾಗಿ ಏನಾದರೂ ಕಾಣಿಸ್ಕೊಳ್ತಾರಾ? ಅದು ಗ್ಲಿಮ್ಸಲ್ಲಿ ನಾನು ನೋಡಿದೆ. ಸರ್ಕಾರಿ ಅಧಿಕಾರಿಯಾಗಿ ಆ ಚೇರ್ ಮೇಲೆ ಕೂತ್ಕೊಂಡು ಸೀರಿಯಲ್ ಕೂತ್ಕೊಂಡಿರೋ ಚೇರ್ ನೋಡಿದಾಗ ಓಹೋ ಏನೂ ವಿಶೇಷ ಇದೆ ಅಂತ ಅನ್ನಿಸ್ತಾ ಇದೆ. ಅದೊಂಥರ ಕುತೂಹಲ ಮೂಡುತ್ತಿದೆ. ಸೊ ಈಗ ಸಿದ್ದೇಗೌಡ ಮತ್ತು ನಂದಿನಿ ಇವರಿಬ್ಬರ ಪಾತ್ರ ಲಾಸ್ಟಲ್ಲಿ ಮದುವೆನೂ ಆಯಿತು ಕಾಮಿಡಿ ಪಾತ್ರದಲ್ಲಿ. ಸಾಧಕ್ ವಕೀಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ, ಅವ್ರ ಪಾತ್ರ ಹೆಂಗೆ ಕಂಟಿನ್ಯೂ ಆಗುತ್ತೆ ಆ ಸಿನಿಮಾದ ಬಗ್ಗೆ, ಅದು ಒಂಥರ ಕ್ಯೂರಿಯಾಸಿಟಿ ಇದೆ. ಸೊ ಈ ವಿಶೇಷವಾಗಿ ಮಹೇಶ್ ಅವರ ಬಗ್ಗೆ ನಾನು ಹೇಳಲೇಬೇಕು. ಈಗ ಅಯೋಗ್ಯ ಸಿನಿಮಾ ಸೂಪರ್ ಹಿಟ್ ಆದಂಥ ಸಿನಿಮಾ, ಮದಗಜ ಸಿನಿಮಾ ಮಾಡಿದ್ರು ಅದು ಕೂಡ ಸೂಪರ್ ಹಿಟ್ ಆಯಿತು. ಅಂದರೆ ಆ ಟೈಮ್ನಲ್ಲಿ ಇದ್ದದ್ದು ಏನಿತ್ತು ಅಂದರೆ 100 ಡೇಸು 25 ವೀಕ್ಸು ಈ ಥರ ಇತ್ತು ಬಿಫೋರ್ ಲಾಕ್ಡೌನು. ಟಗರು ಸಿನಿಮಾ ಆದಮೇಲೆ ಥಿಯೇಟ್ರಲ್ಲಿ ರಿಯಲ್ ಆಗಿ 175 ಡೇಸ್ ಓಡಿದಂಥ ಸಿನಿಮಾ. ಇದಾದಮೇಲೆ ತುಂಬ ಸಿನಿಮಾಗಳು ಬಂದಿದ್ದಾವೆ, ಬಟ್ ಆ ಸಿನಿಮಾದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಬೇಡ. ಬಟ್ ಮದಗಜ ಟೈಮಲ್ಲಿ ಏನಾಗೋಯ್ತು ಅಂದರೆ ಎಲ್ಲ ಚೇಂಜ್ ಆಗೋಯ್ತು. OTT ಕಾಲ ಬಂತು, ಲಾಕ್ಡೌನ್ ಆಗೋಯ್ತು, ಕರೋನಾ ಲಾಕ್ಡೌನ್ ಎಲ್ಲ ಆದಮೇಲೆ ಬಂದಂಥ ಸಿನಿಮಾ ಅದು. ಜನರು ಅವಾಗೆಲ್ಲ ಒಬ್ಬೊಬ್ಬರೇ ಕೂತ್ಕೊಂಡು ಒಂದು ಸೀಟ್ ಬಿಟ್ಟು ಇದ್ದಂಥ ಟೈಮ್ನಲ್ಲಿ ರಿಲೀಸ್ ಆದಂಥ ಸಿನಿಮಾ. ಆ ಸಿನಿಮಾನೂ ಅಷ್ಟೇ ತುಂಬ ಹಾಡುಗಳಿಂದ ತುಂಬ ಗಮನ ಸೆಳೆದಿತ್ತು. ಹೀಗಾಗಿ ನಿರ್ದೇಶಕರಾದ ಮಹೇಶ್ ಅವರು ಈ ಸಿನಿಮಾ ಮೂಲಕ ಹ್ಯಾಟ್ರಿಕ್ ಡೈರೆಕ್ಟರ್ ಆಗ್ತಾರಾ ಇಲ್ವಾ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಬಟ್ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಸಿನಿಮಾನೂ ಕೂಡ ಈಗೆಲ್ಲ 100 ಡೇಸ್ ಅನ್ನೋದು ಯಾವುದಿಲ್ಲ ಬಿಡಿ. ಈಗ 10 crore ಕ್ಲಬ್ಬು ನೋಡಿ, ಅಯೋಗ್ಯ ಸಿನಿಮಾ 10 crore ಕ್ಲಬ್ಬು ರೀಚ್ ಆಗಿತ್ತು, ಅದು ಕೂಡ ಒಂದು ಸುದ್ದಿಯಾಗಿತ್ತು ಸಿನಿಮಾ. ಹೀಗಾಗಿ ಇದು ಅದಕ್ಕಿಂತ ಡಬಲ್ 4 ಪಟ್ಟು ಗಳಿಕೆಯಲ್ಲಿ ಕಾಣಲಿ, ಜನರಿಗೂ ಕೂಡ ಇಷ್ಟ ಆಗಲಿ ಅಂತ ಹೇಳ್ತೀನಿ. ಹಾಗೆ ನಿರ್ದೇಶಕರಿಗೂ ಕೂಡ ಈ ಚಿತ್ರ ಹ್ಯಾಟ್ರಿಕ್ ಗೆಲುವನ್ನು ತಂದುಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನೀವು ಯಾರ್ಯಾರು ಅಯೋಗ್ಯ 2 ಈ ಚಿತ್ರದ ಹಾಡುಗಳನ್ನು ನೋಡಿದ್ದೀರಾ, ಪೋಸ್ಟರ್ನ ನೋಡಿದ್ದೀರಾ, ರಚ್ಚು ಮತ್ತು ನಮ್ಮ ಸತೀಶ್ ನೀನಾಸಂ ಅವರ ಜೋಡಿ ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ಅವರ ಕಾಂಬಿನೇಷನ್, ಅಂದರೆ ರಚ್ಚು ಮತ್ತು ಸತೀಶ್ ನೀನಾಸಂ ಅವರು ಈಗ ಆಲ್ರೆಡಿ ಮ್ಯಾಟ್ನಿ ಅನ್ನೋ ಸಿನಿಮಾನೂ ಕೂಡ ಮಾಡಿದರು. ಅವರಿಬ್ಬರ ಕಾಂಬಿನೇಷನ್ ಬರ್ತಕ್ಕಂಥ ಇದು 3ನೇ ಸಿನಿಮಾ. ಅಯೋಗ್ಯ, ಮ್ಯಾಟ್ನಿ, ಈಗ ಅಯೋಗ್ಯ 2. ಸೊ ಈ ಚಿತ್ರದ ಮೂಲಕ ಅವರು ಮತ್ತೊಮ್ಮೆ ಬಹು ಬೇಡಿಕೆ ಜೋಡಿ ಆಗಲಿ ಅಂತಲೂ ಕೂಡ ನಾನು ಶುಭ ಹಾರೈಸ್ತೀನಿ, ಒಳ್ಳೆಯದಾಗಲಿ. ಸೊ ಈಗ ಟ್ರೈಲರ್ ಇಲ್ಲದೇ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಸೊ ಟ್ರೈಲರ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋ ಹಾಗೇ ಇಲ್ಲ. ಏನು ಫಸ್ಟ್ ಪಾರ್ಟ್ ಐತಲ್ಲ ಅದೇ ಒಂಥರ ಟ್ರೈಲರ್ ಇದ್ದಂಗೆ. ಸೊ ಹೀಗಾಗಿ ಎಲ್ಲರೂ ಮಿಸ್ ಮಾಡ್ದೇ ಈ ಶುಕ್ರವಾರ ರಿಲೀಸ್ ಆಗ್ತಾ ಇರೋ 3-4 ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ಅದರಲ್ಲಿ ಅಯೋಗ್ಯ 2 ಸಿನಿಮಾನೂ ಕೂಡ ಒಂದು. ಸೊ ಹೀಗಾಗಿ ಮಿಸ್ ಮಾಡ್ದೇ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಸಿನಿಮಾಗಳನ್ನು ನೋಡೋಣ. ಸೊ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಲೈಕು ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.